ಪೋರ್ಟರ್ನಲ್ಲಿ ಗೂಡ್ಸ್ ಗಾಡಿಗಳನ್ನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಓನರ್ ಕಮ್ ಡ್ರೈವರ್ಸ್ಗಳಾಗಿ ಅಲ್ಲಿ ನಿಮ್ಮ ಕಾರ್ಯನಿರ್ವಹಣೆ ಮಾಡ್ತಿರೋ ಅಂಥ ಚಾಲಕ ವರ್ಗದವ್ರು ಯಾರೆಲ್ಲ ಇದ್ದೀರಿ, ನಿಮ್ಮ ಗೂಡ್ಸ್ ಗಾಡಿ ಡಿಪಾರ್ಟ್ಮೆಂಟ್ ಲೈನ್ಗೆ. ಯಾಕೆಂದರೆ ತುಂಬ ಜನ ನನಗೆ ಮೆಸೆಂಜರಲ್ಲಿ ಚಾಟ್ ಮಾಡ್ತೀರಾ, ವಾಟ್ಸಪ್ಪಲ್ಲಿ ಕಳಿಸ್ತೀರಾ, ಸೋಮಣ್ಣವರೇ ನೀವು ಆಟೋದವ್ರ ಬಗ್ಗೆ ಮಾತಾಡ್ತೀರಿ, ಕ್ಯಾಬ್ ಅವ್ರ ಬಗ್ಗೆ ಮಾತಾಡ್ತೀರಿ, ಹಾಗೆ ಗೂಡ್ಸ್ ಗಾಡಿಯವ್ರ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಕೊಡಿ, ಅದ್ರ ಬಗ್ಗೆ ಮಾತಾಡಿ. ನಮ್ಮಲ್ಲೂ ಕೂಡ ಹಲವಾರು ರೀತಿ ಸಮಸ್ಯೆಗಳಿದ್ದಾವೆ. ಇಂಥ ಸಮಸ್ಯೆಗಳಲ್ಲೂ ನಾವು ಕೂಡ ಬಳಲ್ತಾ ಇದ್ದೀವಿ. ಇದಕ್ಕೆಲ್ಲ ಅಂತ್ಯ ಇಲ್ವಾ? ಮತ್ತು ನಮಗೆ ಒಂದು ದಿನದ ಅವರೇಜ್ ಸಂಪಾದನೆ ಇಷ್ಟು ಅಂತ ಇರುತ್ತೆ. ಅಂತ ಅವರೇಜ್ ಸಂಪಾದನೆ ಮಾಡೋದಕ್ಕೂ ಕೂಡ ನಮ್ಗೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಮತ್ತು ಗೂಡ್ಸ್ ಗಾಡಿನ ನಾವು ಗೂಡ್ಸು ಸಪ್ಲೈ ಮಾಡೋದಕ್ಕೆ ಅಂತಲೇ ನಾವು ಬಳಸ್ತೀವಿ, ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ ಅಂತ. ಅಂಥ ಮೆಟೀರಿಯಲ್ಗಳನ್ನ ಕೆಲವು ಆಟೋದವ್ರುಗಳು ಅವರ ಆಟೋಗಳಲ್ಲಿ ಹಾಕ್ಕೊಂಡು ಸಪ್ಲೈ ಮಾಡ್ತಾರೆ. ಅಂಥದ್ರಿಂದನೂ ಕೂಡ ನಮಗೆ ಹೊಡೆತಗಳು ಬೀಳ್ತಾ ಇದ್ದಾವೆ. ಇಂಥದ್ರ ಬಗ್ಗೆ ಎಲ್ಲ ಮಾತಾಡಿ ಅಂತೇಳಿ ತುಂಬ ಜನ ಫೋನ್ಗಳು ಮಾಡ್ತೀರಿ. ನಾನು ರೀಸೆಂಟಾಗಿ ರಾಜು ಅವ್ರದ್ದು ಕೂಡ ಒಂದು ಯಾರೋ ಲಿಂಕ್ ಕಳಿಸಿದ್ರು, ಆ ವಿಡಿಯೋ ನೋಡಿದ್ದೆ. ಆತನು ಕೂಡ ಪಾಪ ತುಂಬ ನೊಂದು ಈ ಕೆಲವೊಬ್ಬೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಕೆಟ್ಟದಾಗಿ ಅಂದರೆ ದೂಷಿಸ್ಕೊಂಡಲ್ಲ, ವ್ಯವಸ್ಥೆ ನೋಡಿ ಕೆಟ್ಟದಾಗಿ ಮಾತಾಡಿದ್ದಾರೆ. ಯಾಕೆಂದರೆ ಏನೇ ಬದಲಾವಣೆ ತರಕ್ಕೆ ಹೋದ್ರೂ ಕೂಡ ಅಲ್ಲಿ ಬದಲಾವಣೆ ಆಗ್ತಿಲ್ಲ ಅಂದಾಗ ಅದ್ರ ವಿಚಾರವಾಗಿ ಯಾರು ಮುಂದೆ ನಿಂತು ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆ ಅಷ್ಟೇ ನೋವುಗಳಿರ್ತದೆ. ಯಾಕೆ ಇದರಲ್ಲಿ ಬದಲಾವಣೆ ತರೋದಕ್ಕಾಗಲ್ಲ, ಯಾಕೆ ಈ ಗೂಡ್ಸ್ ಗಾಡಿ ವಿಚಾರವಾಗಿ ನಾವು ಇದ್ರ ಬಗ್ಗೆ ಮಾತಾಡೋಕೆ ಹೋಗ್ತಿಲ್ಲ ಅಂದರೆ, ಸಾಕಷ್ಟು ಜನ ಗೊತ್ತಿರುತ್ತೆ. ಈ ಪೋರ್ಟರ್ ಆಫೀಸು BTM ಅಲ್ಲಿರುತ್ತೆ, ಆ ಸಿಲ್ಕ್ ಬೋರ್ಡ್ಗಿನ್ನ ಹಿಂದೆ ಬಿಫೋರು. ಆ BTM ಆಫೀಸ್ಗೆ ನುಗ್ತೀವಿ. ಸುಮಾರು ಏನಿಲ್ಲ ಅಂದರೂ ಒಂದು 300-400 ಜನ ಡ್ರೈವರ್ಗಳೆಲ್ಲ ಸೇರಿ ನುಗ್ತೀವಿ. ಅಲ್ಲಿ ಆ ಮಾವಳ್ಳಿ ಮಂಜು ಅಂತೇಳಿ ಅವರು ಕೂಡ ಸಾಥ್ ಕೊಡ್ತಾರೆ. ಹಾಗೆ ನಮ್ಮ TV9 ಕಿರಣ್ ಅವರು ಕೂಡ ಸಾಥ್ ಕೊಟ್ಟು ಸುದ್ದಿ ವರದಿನೂ ಕೂಡ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ನೇರವಾಗಿ ಹೋಗಿ ಕೂತ್ಕೊಂಡು ಕೂಡ ಎಲ್ಲ ಮಾತಾಡ್ತೀವಿ. ಯಾಕೆಂದ್ರೆ ಆ ಟೈಮಲ್ಲಿ ಈ ಪೋರ್ಟರ್ ಅನ್ನೋ ಜಾಹೀರಾತುಗಳನ್ನ ಕೊಡ್ತಾ ಇದ್ದಿದ್ದು ಅದೆಲ್ಲವೂ ಕೂಡ ಅಕ್ರಮ. ಅದ್ಯಾವುದು ಕೂಡ ಆ ರೀತಿ ಜಾಹೀರಾತು ಕೊಡೋಂಗಿಲ್ಲ. ಮತ್ತೆ ಪೋರ್ಟರಲ್ಲಿ ಡ್ರೈವರ್ಸ್ಗಳಿಗೆ ಕಮಿಷನ್ ಜಾಸ್ತಿ ತಗೊಳ್ತಿದ್ದು, ಹಲವಾರು ರೀತಿ ಅವತ್ತಿನ ದಿನಗಳಲ್ಲಿ ಸಮಸ್ಯೆಗಳಿತ್ತು. ಇಂಥ ವಿಚಾರಗಳನ್ನೆಲ್ಲ ಆಧರಿಸಿ ನಾವು ಆ ಸಂಸ್ಥೆಗೆ ನುಗ್ಗಿದಾಗ ಅಲ್ಲಿ ಚೆನ್ನಾಗೇ ಮಾತಾಡಿರ್ತಾರೆ. ಒಂದು 3 days ಬ್ಯಾಕು ನಾನು ಎಲ್ಲಿರ್ತೀನಿ ಅಂದರೆ ಹಿರಿಯೂರು ಚಿತ್ರದುರ್ಗದಲ್ಲೇನೋ ಇರ್ತೀನಿ, ಯಾವುದೋ ಮದುವೆ ಕಾರ್ಯಕ್ರಮದಲ್ಲಿ. ನಮಗೆ ಮಡಿವಾಳ ಸ್ಟೇಷನಿಂದ ಫೋನ್ ಬರ್ತದೆ, ನಿಮ್ಮ ಮೇಲೆ ಪೋರ್ಟರ್ ಸಂಸ್ಥೆಯವರು ದೂರು ಕೊಟ್ಟಿದ್ದಾರೆ ಬನ್ನಿ ಅಂತ. ಆಗ ನಾವು ಮಡಿವಾಳ ಸ್ಟೇಷನ್ಗೆ ಹೋಗ್ತೀವಿ. ಅಲ್ಲಿ ಸಾಹೇಬ್ರಿಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ, ಒಂದು ಹೇಳಿಕೆನೂ ಕೂಡ ಕೊಟ್ಟು ಬರ್ತೀವಿ. ಆಗ ಈ ಸಂಸ್ಥೆಯವರು ನಮ್ಗಳ ಮೇಲೆ ಆಫೀಸಿಗೆ ನುಗ್ಗಿದ್ದಾರೆ, ದಾಂಧಲೆ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ, ಈ ರೀತಿ. ಯಾಕೆಂದ್ರೆ ಅದು ಕಾಮನ್, ಅದು ಯಾರೇ ಆದರೂ ಎದುರಾಳಿಗಳು ಆ ರೀತಿಲೇ ಕೊಡೋ ಅಂಥದ್ದು. ಅವ್ರು ಕೊಟ್ಟರು, ನಾವು ಅದಕ್ಕೆ ರಿಪ್ಲೈ ಕೊಟ್ಟೋ. ಆದರೆ ಅದೆಲ್ಲವೂ ಕೂಡ ಲೈವ್ ಆಗಿತ್ತು, ಮಾಧ್ಯಮದವರು ಕೂಡ ಇದ್ರು. ಹಾಗೆ ನಾವು ಏಕ್ದಮ್ ನುಗ್ಲಿಲ್ಲ ಒಳಗಡೆ. 100 ಫೋನ್ ಮಾಡಿ ಹೊಯ್ಸಳದವ್ರನ್ನೂ ಕೂಡ ಅಲ್ಲಿ ಕರೆಸ್ಕೊಂಡಿದ್ದು. ಅಷ್ಟೆಲ್ಲ ನಡೆದ್ರು ಕೂಡ ಸುಳ್ಳು ಕಂಪ್ಲೇಂಟ್ ಕೊಟ್ಟರು. ಸರಿ, ಏನಿದು ಪೋರ್ಟರ್ ಯಾರಿದ್ರು, ಬ್ಯಾಕ್ಗ್ರೌಂಡ್ ಯಾರು ಅಂತ ಕೆದಕ್ತಾ ಹೋದಾಗ ರಾಜಕಾರಣಿಗಳು, ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ. ನಾನು ಯಾಕೆ ಆ ವ್ಯಕ್ತಿ ಹೆಸರು ಹೇಳ್ತೀನಿ ಅಂದರೆ, ಈ ವೈಟ್ ಬೋರ್ಡ್ ಕಾರ್ಗಳು ಏನು ರನ್ ಆಗ್ತಾ ಇದಾವೆ ಕೆಲವೊಂದು ಆ್ಯಪ್ಗಳಲ್ಲಿ, ಅದರಲ್ಲೂ ಕೂಡ ಆತನ ಪಾತ್ರ ಇದೆ. ಬರೀ ಕಣ್ಮುಂದೆ ಕಾಣೋ ಅಂತ ರೀತಿಲಿ ನೋಡೋದಾದ್ರೆ ಆ ವ್ಯಕ್ತಿ ಪಾತ್ರ ಇರ್ಬೋದು, ಆದರೆ ಕಾಣದೇ ಇರುವಂತಹವರು ತುಂಬಾ ಜನ ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಇಂಥ ಆ್ಯಪ್ ಸಂಸ್ಥೆಗಳಲ್ಲಿ ಶೇರ್ ಹಾಕಿದ್ದಾರೆ. ಈಗ ಬೇಲಿನೇ ಎದ್ದು ಹೊಲ ಮೇಯ್ತಿದ್ದಾಗ ಅದರ ಅಂಡರಲ್ಲಿ ಕೆಲಸ ಮಾಡ್ತಿರೋ ಅಂತ ಕಾರ್ಮಿಕ ವರ್ಗದವರು ಮತ್ತೆ ಆ ಕಾರ್ಮಿಕರ ವರ್ಗಕ್ಕೆ ಸಪೋರ್ಟಿವ್ ಆಗಿ ನಿಂತಿರುವಂತ ಹೋರಾಟಗಾರರುಗಳು ಅದರಲ್ಲಿ ರಿಸಲ್ಟ್ ತೆಗಿಯಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ರಾಜಕಾರಣಿಗಳು ಅಧಿಕಾರಿಗಳನ್ನ ಕೈಗೊಂಬೆಗಳಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಧಿಕಾರಿಗಳು ಕೂಡ ಅಷ್ಟೇ ರಾಜಕಾರಣಿಗಳನ್ನ ಎದುರಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಟ್ರಾನ್ಸ್ಫರ್ ಮಾಡೋದಾಗಿರ್ಲಿ, ತೊಂದರೆ ಕೊಡೋದಾಗಿರ್ಲಿ, ಇಂಥದ್ದು ಎಲ್ಲವನ್ನೂ ಕೂಡ ಮಾಡೇ ಮಾಡ್ತಾರೆ. ಒಬ್ಬ ಅಧಿಕಾರಿ ನಾನು ನಿಷ್ಠಾವಂತನಾಗಿ ಕೆಲಸ ಮಾಡಬೇಕು, ಜನಕ್ಕೆ ನನ್ನ ನಿಷ್ಠಾವಂತ ಸೇವೆ ಸಲ್ಲಬೇಕು ಅನ್ನೋ ರೀತಿಯಲ್ಲೇ ಪಾಪ ಬರ್ತಾರೆ. ಆದರೆ ಆ ವ್ಯವಸ್ಥೆ ಇದೆಯಲ್ಲ, ಅದ್ರ ಒಳಗಡೆ ಅವ್ರು ನಿಷ್ಠಾವಂತರಾಗಿ ಅವ್ರು ಇರೋದಕ್ಕೂ ಕೂಡ ಬಿಡೋದಿಲ್ಲ. ಅವನ್ನ ನಿಷ್ಠಾವಂತ ಅಲ್ಲದೆ ಇರೋವಂಥ ರೀತಿಯಲ್ಲೇ ಅವನ್ನ ಮಾರ್ಪಡಿಸ್ಬಿಡ್ತಾರೆ. ಇಂಥ ಕಿತ್ತೋದು ವ್ಯವಸ್ಥೆನ ನಾವು ನೋಡಿ ಸಾಕಾಗ್ಬಿಟ್ಟಿದೀವಿ. ಹಾಗಾಗಿ ನಾವು ಈ ಗೂಡ್ಸ್ ಗಾಡಿ ಡ್ರೈವರ್ಸ್ಗಳಿಗೆಲ್ಲ ಆಗಿನ ಸಂದರ್ಭದಲ್ಲೇ ಹೇಳ್ದೋ, ನೋಡಿ ನೀವೆಲ್ಲ ಒಗ್ಗಟ್ಟಾಗಬೇಕು. ಇಲ್ಲೇನಾಗ್ತಾ ಇದೆ ಅಂದರೆ, ಒಂದಷ್ಟು ಜನ ನೀವುಗಳು ದುಡಿಮೆಗೆ ಹೋಗ್ತೀರಾ, ಇನ್ನೊಂದಷ್ಟು ಜನ ಲಾಗೌಟ್ ಮಾಡಿಕೊಂಡು ಇಲ್ಲ ಇದರಲ್ಲಿ ಏನೋ ಬದಲಾವಣೆ ಮಾಡೋಣ ಅಂತೇಳಿ ಬರ್ತಾರೆ.
ಇಲ್ಲಿ ದುಡಿಮೆ ಮಾಡೋ ಅಂಥವ್ರು ಏನು ಮಾಡ್ತಾರೆ, ಲಾಗಿನ್ ಮಾಡೋದ್ರಿಂದ ಆ ಸಂಸ್ಥೆಗಳಿಗೆ ಈ ಕರಡಿಲಿ ಒಂದು 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 5-6 ರೋಮ ಉದುರೋದ್ರೆ ಏನಾದರೂ ಕರಡಿಗೆ ಏನಾದರೂ ಅನಿಸುತ್ತಾ? ಹಂಗೆ ಆ ಸಂಸ್ಥೆಯವ್ರುಗಳು ಕೂಡ ಆ ರೀತಿ ಆಗ್ಬಿಟ್ಟಿದ್ದಾರೆ. ಆಮೇಲೆ ಕಾಲಕ್ರಮೇಣ ಆ ಸಂಸ್ಥೆ ಏನು ಮಾಡ್ತಾ ಬಂತು, ಇನ್ವೆಸ್ಟ್ಮೆಂಟ್ಗಳನ್ನ ಜೋರಾಗಿ ಮಾಡಿಸ್ಕೊಂಡು ಈಗ ಅವರೇ ಸ್ವಂತ ಗಾಡಿಗಳನ್ನ ಡ್ರೈವರ್ಸ್ಗಳಿಗೆ ನಾವು ನಿಮ್ಮ ಹೆಸರಿಗೆ ಮಾಡಿಕೊಟ್ಬಿಡ್ತೀವಿ ಅನ್ನೋ ರೀತಿಲಿ ವೆಂಡರ್ಗಳಿಗೆ ಕೊಟ್ಕೊಂಡು ಈ ಥರ ಅವ್ರದೇ ಆದ ಛಾಪನ್ನ ಅವ್ರು ಮೂಡಿಸ್ಕೊಂತಿದ್ದಾರೆ. ಈ ಬೆಳವಣಿಗೆ ಬರೀ ಪೋರ್ಟರ್ ಅನ್ನೋ ಒಂದು ಸಂಸ್ಥೆಯಿಂದ ಬೆಳೆದು ಬಂದಿರುವಂಥದ್ದಲ್ಲ. ಇದೇ ಬೆಳವಣಿಗೆನೆ ಓಲಾ, ಊಬರ್, ರ್ಯಾಪಿಡೋ ಎಲ್ಲದರಲ್ಲೂ ಕೂಡ ನಡೀತಾ ಇರುವಂಥದ್ದು. ಅಲ್ಟಿಮೇಟ್ ಏನು, ಈ ಬಂಡವಾಳ ಶಾಹಿಗಳು ಅನ್ನಿಸ್ಕೊಂಡು ಇವತ್ತಿಲ್ಲೇನು ಆ್ಯಪ್ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿಕೊಂಡು ನಾವು ಉದ್ಯೋಗ ಕೊಡ್ತೀವಿ ಅಂತ ಬಂದು ಇವತ್ತು ಅವರು ಸ್ಟೇಬಲ್ ಆಗಿ ಈ ಸ್ವತಂತ್ರವಾಗಿ ಬದುಕ್ತಿದ್ದಂತಹ ಈ ಟ್ರಾನ್ಸ್ಪೋರ್ಟ್ ಲೈನಲ್ಲಿರುವಂತಹ ಓನರ್ ಕಮ್ ಡ್ರೈವರ್ಸ್ಗಳ ಬದುಕನ್ನ ಹಂತವಾಗಿ ಏನೋ ನಿರ್ನಾಮ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಯಾರು ಏನೇ ತೊಡೆ ತಟ್ಟಿದ್ರು ಕೂಡ ಏನು ಮಾಡ್ಕೊಳಕ್ಕಾಗಲ್ಲ. ಅದೇನೇ ತೊಡೆ ತಟ್ಟು ನಿಂತ್ಕೊಂಡ್ರು 2 ದಿನದ ಬಿಲ್ಡಪ್ ಅಷ್ಟೇ ಅದು. ಆದರೆ ಶಾಶ್ವತ ಪರಿಹಾರ ಅನ್ನೋದು ಯಾರಿಂದಲೂ ಕೂಡ ಕೊಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶಾಶ್ವತ ಪರಿಹಾರ ಅನ್ನೋದು ತಗೊಳ್ಬೇಕಾಗಿರೋದು ಆಯಾ ವರ್ಗಕ್ಕೆ ಸಂಬಂಧಪಟ್ಟಿರುವಂಥ ಚಾಲಕರ ಸಮುದಾಯ. ಈಗ ಆಟೋ ಸಮುದಾಯ ಇದ್ದಾಗ ಅವರೇ ಬದಲಾವಣೆ ತಗೊಳ್ಳೋದಕ್ಕೆ ಒಂದಾಗಬೇಕು, ಕ್ಯಾಬ್ ಸಮುದಾಯ ಇದ್ರೆ ಅವರೇ ಬದಲಾವಣೆ ತಗೊಳ್ಳೋದಕ್ಕೆ ಒಂದಾಗಬೇಕು. ಹಾಗೆ ಗೂಡ್ಸ್ ಗಾಡಿ ಲೈನ್ ಆಗಿರಲಿ, ಇನ್ನೊಂದಾಗಿರಲಿ, ಯಾವುದೇ ಸಮುದಾಯದವರು ಅವರವರೇ ಬದಲಾವಣೆ ತಗೊಳ್ಳೋದಕ್ಕೆ ಒಂದಾದ್ರೆ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಗೋದಕ್ಕೆ ಸಾಧ್ಯನೇ ಹೊರತು ಇಲ್ಲ ಸಮಸ್ಯೆ ಆಗೇ ಉಳಿದ್ಬಿಟ್ಟಿರುತ್ತೆ. ಯಾರು ಬಂದ್ರು ಯಾವನ್ ಕಿಲ್ ಏನೂ ಮಾಡ್ಕೊಳಕ್ಕಾಗಲ್ಲ, ಹಂಗಿದೆ ಪರಿಸ್ಥಿತಿ. ಹಿಂಗಿದ್ಮೇಲೆ ನೋಡಿ, ನಾವು ಇಲ್ಲೇನೋ ಪ್ರಮೋಷನ್ ಅನ್ನೋ ರೀತಿ ತಿಳ್ಕೊಳಕ್ ಹೋಗ್ಬೇಡಿ. ಇದನ್ನೆಲ್ಲ ಅವಲೋಕನ ಮಾಡಿದಾಗ ಸರ್ಕಾರ ನಮ್ಗೊಂದು ಅನುಕೂಲ ಮಾಡ್ಕೊಡ್ಬೇಕಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ಅನುಕೂಲ ಮಾಡ್ಕೊಡೋದು ಇಲ್ಲ, ಯಾವ ಆ್ಯಪು ಬಿಡೋದಿಲ್ಲ. ಸುಮ್ಮನೆ ಬರೀ ತಿಪ್ಪೆ ಸಾರಿಸ್ಕೊಂಡೆ ಸಾಕ್ಬಿಡ್ತಾರೆ ಇವರು. ಬಿಟ್ರು ಕೂಡ ಅದನ್ನ ನಿರ್ವಹಣೆ ಮಾಡೋದು ಅಷ್ಟು ಸುಲಭ ಅಲ್ಲ, ಇವ್ರ ನಿರ್ವಹಣೆನೂ ಕೂಡ ಮಾಡೋದಿಲ್ಲ. ಹಂಗಾಗಿ ಈ ನಗರ ಅಪ್ಲಿಕೇಶನ್ ಅಂತ ಏನು ಶಿವಣ್ಣ ಮತ್ತೆ ನಿರಂಜನ್ ಅಂತ ಹೇಳಿ ಹುಡುಗರು ಮಾಡಿದ್ದಾರೆ, ಇದು ಏನು ನಮ್ಮ ಸಾರಿಗೆ ಇಲಾಖೆಗಳು ನಿಯಮಾವಳಿಗಳನ್ನ ರೂಪಿಸಿದೆ ಅದರ ಆಧಾರದ ಮೇಲೆನೆ ಅವರು ಪ್ರೋಸೆಸ್ ಮಾಡ್ತಿರುವಂಥದ್ದು. ಆಟೋ ಮೀಟರ್ ರನ್ ಆಗ್ಬೇಕಾ ಅಗ್ರಿ, ಕ್ಯಾಬ್ ಮೀಟರ್ ರನ್ ಆಗ್ಬೇಕಾ ಅಗ್ರಿ ವ್ಯವಸ್ಥೆ ಮಾಡಿದ್ದಾರೆ. ಹಂಗೆ ನಿಮ್ಮ ಗೂಡ್ಸ್ ಗಾಡಿ ಸೆಕ್ಟರ್ ಲೈನಿಗೆ ಬಂದ್ರೆ ನಿಮ್ಗೆ ಆ ರೀತಿಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ನಿಮ್ಗೆ ಆಟೋ ತರ ಕ್ಯಾಬ್ಗಳ ತರ ಕಿಲೋಮೀಟರ್ಗೆ ರೇಟ್ ಫಿಕ್ಸ್ ಮಾಡಕ್ ಸಾಧ್ಯ ಇಲ್ಲ. ನಿಮ್ದೆಲ್ಲ ಟನ್ನೇಜ್ ಲೆಕ್ಕ, ಮತ್ತೆ ವೆಯ್ಟಿಂಗ್ ಲೆಕ್ಕ, ಮತ್ತೆ ಲೋಡು ಅನ್ಲೋಡಿಂಗ್ ಲೆಕ್ಕ, ಈ ರೀತಿ ಇರೋದ್ರಿಂದ ನೀವುಗಳು ಫಸ್ಟ್ ಒಂದಾಗಬೇಕು. ನೀವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಅಪ್ರೋಚ್ ಮಾಡಿ ಅವರಿಬ್ರನ್ನ. ಸರ್ ನೋಡಿ, ನಮಗೆ ಈ ರೀತಿಲಿ ನೋಡಿ, ಈ ಒಂದು ಸೆಕ್ಟರ್ ಲೈನು ಗೂಡ್ಸ್ ಗಾಡಿಗೆ ಅಂದ್ರೆ ಟಾಟಾ ಎಸಿಗೆ ಈ ತರ ಬರಬೇಕು, ಈ ತರ ಕ್ಯಾಂಟರ್ ಗಾಡಿಗಳಿಗೆ ಈ ತರ ಬರಬೇಕು, ಈ ತರ ನಿಮ್ಗೆ ಯಾವ ರೀತಿಲಿ ಕಂಫರ್ಟಬಲ್ ಆಗುತ್ತೋ ಆ ರೀತಿಯಲ್ಲಿ ಏನು ಅನುಕೂಲತೆಗಳು ಬೇಕೋ ಅವ್ರನ್ನ ಹೋಗಿ ಭೇಟಿ ಮಾಡಿ, ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡಿ, ಈ ರೀತಿಲಿ ಇದೆ ಹಿಂಗೆ ಮಾಡ್ಕೊಡಿ ಅಂತ ಕೇಳಿ ನೀವೆಲ್ಲ ಆತನಿಗೆ ಸಪೋರ್ಟ್ ಮಾಡ್ರಿ. ಅವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗ್ತದೆ, ಪ್ರಯತ್ನ ಪಡ್ತಾರೆ. ಆಗ ಎಲ್ಲೋ ಒಂದ್ ಕಡೆ ನಿಮ್ಮ ವರ್ಗ ಏನಾಗುತ್ತೆ, ಉಳ್ಕೊಳ್ಳೋ ಅಂತ ಸ್ಥಿತಿಗೆ ಹೋಗುತ್ತೆ. ಇಲ್ಲ ಅಂದ್ರೆ ಖಂಡಿತ ನಿಮ್ಮ ಗಾಡಿಗಳಿಗೆ ಸಂಪಾದನೆಗಳಾಗದೆ, EMIಗಳು ಕಟ್ಟಕ್ಕಾಗದೆ, ಡಾಕ್ಯುಮೆಂಟ್ಗಳು ರಿನ್ಯೂವಲ್ ಮಾಡ್ಕೊಳಕ್ಕಾಗದೆ, ಬದುಕನ್ನ ನಿರ್ವಹಣೆ ಮಾಡ್ಕೊಳಕ್ಕಾಗದೆ ಗಾಡಿಗಳನ್ನ ಮಾರ್ಕೊಂಡು ಏನು ಅವ್ರ ಗಾಡಿಗಳನ್ನ ಕೊಡ್ತಾ ಇದ್ದಾರೆ, ಅವ್ರ ಗಾಡಿಗಳಲ್ಲಿ ಡ್ರೈವರ್ಗಳು ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಗೂಡ್ಸ್ ಗಾಡಿ ಲೈನ್ಗೂ ಕೂಡ ಬಂದೇ ಬರುತ್ತೆ. ನೋಡ್ರಿ, ನಾವು ಹೇಳೋದಿಷ್ಟೇ, ನಾವು ಬಂಡವಾಳ ಹಾಕಿರ್ತೀವಿ, ನಾವು ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತೀವಿ, ನಮ್ಮ ತೆರಿಗೆ ದುಡ್ಡಲ್ಲಿ ಸರ್ಕಾರ ನಡೀತಿದೆ. ಹಂಗಿದ್ಮೇಲೆ ನಾವು ಸ್ವತಂತ್ರವಾಗಿ ಬದುಕುವಂತ ಒಂದು ವ್ಯವಸ್ಥೆಯಲ್ಲಿ ಇರಬೇಕೇ ಹೊರತು ಗುಲಾಮ್ಗಿರಿ ವ್ಯವಸ್ಥೆಯಲ್ಲಿ ಇತ್ಕೊಂಡು ನಮಗೆ ನ್ಯಾಯ ಬೇಕು, ನನಗೆ ಒಳ್ಳೇದು ಮಾಡಿಕೊಡ್ರಿ, ನಮ್ಗೆ ಹಂಗ ಅನ್ಯಾಯ ಆಗ್ತಿದೆ, ಹಿಂಗ ಅನ್ಯಾಯ ಆಗ್ತಿದೆ ಅಂದ್ರೆ ಯಾರ ಕೈಯಲ್ಲೂ ಕೂಡ ಮಾಡ್ಕೊಡಕ್ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಂಬಿಡಿ. ಇದನ್ನೆಲ್ಲ ನಾವು ಅರ್ಥ ಪಡಿಸಿ ಸಾಕಾಗಿ ನಿಮ್ಮಲ್ಲ ಒಗ್ಗಟ್ಟು ಬರದೇ ಇರೋದ್ರಿಂದ ಪ್ರಯೋಜನಕ್ಕೆ ಬರಲ್ಲ ಅಂತೇಳಿ ಕೈ ಚೆಲ್ಲಿ ಯಾವತ್ತೂ ಬಿಟ್ಬಿಟ್ಟು. ಯಾಕೆ ಇವತ್ತು ಯಾರಿಗಾರು ಒಬ್ರಿಗೆ ಸಮಸ್ಯೆ ಅಂತ ಬಂದರೆ ಅವ್ರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ನಾನು ಫೋನ್ ಮುಖಾಂತರ ಅವ್ರಿಗೆ ಅನುಕೂಲ ಮಾಡ್ಕೊಡ್ತೀನೋ, ಇಲ್ಲ ಅವ್ರ ಜೊತೆ ನಿಂತು ಒಳ್ಳೇದು ಮಾಡ್ಕೊಡ್ತೀನೋ, ಅದು ನನ್ನ ಕೆಪಾಸಿಟಿಗೆ ಬಿಟ್ಟಿದ್ದು. ಆ ರೀತಿ ಒಂದು ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೀವಿ ನಾವು. ನಿಮ್ಮನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಅಲ್ಲಿ ಯಾರೋ ಹತ್ರಕ್ಕೆ ಹೋಗಿ, ಅವ್ನು ಯಾರೋ ಮಿನಿಸ್ಟ್ರ್ ಹತ್ರ ಅವನ ಮನೆ ಗೇಟ್ ಕಾಯ್ಕೊಂಡು, ಅವನ ಹತ್ರ ಗೊಡ್ಸಲ ಮಾಡ್ಕೊಂಡು, ಅವನು ಬಕೆಟ್ ಹಿಡ್ಕೊಂಡು ಬದುಕೋ ಅಂಥದ್ದರದು ನಮ್ಗೇನಿಲ್ಲ. ಯಾಕೆಂದರೆ ಅವ್ರುಗಳದೇ ಅಧಿಕಾರ ಶಾಶ್ವತ ಅಲ್ಲ. ಹಂಗಿದ್ಮೇಲೆ ಅಂತ ನನ್ನ ಮಕ್ಳಿಗೆಲ್ಲ ನಾವು ಬಕೆಟ್ ಹಿಡ್ಕೊಂಡು ಬದುಕೋ ಅಂತ ಅನಿವಾರ್ಯತೆ ನಮ್ಗೇನಿಲ್ಲ. ಯಾಕೆಂದ್ರೆ ನಾವು ಹಾಕೋ ಅಂತ ಒಂದು ವೋಟ್ ಭಿಕ್ಷೆಯಿಂದ ಅವನು ಕೋಟಿ ಸಂಪಾದನೆ ಮಾಡ್ತಾನೆ.
ನಮ್ಮ ಭಿಕ್ಷೆಯಲ್ಲಿ ಅವ್ನು ಬದುಕ್ತಿದ್ದಾರೆ ಅಂದಾಗ ಅವ್ರ ಮನೆ ಗೇಟ್ ಕಾಯುವಂಥದ್ದರದು ನಮ್ಗೇನು ಅವಶ್ಯಕತೆ ಇಲ್ಲ. ಹಂಗಾಗಿ ಯಾವ ಪುಡಾರಿಗಳು ಮನೆ ಹತ್ರಕ್ಕೆ ಹೋಗಿ ಏನು ಪ್ರಯೋಜನ ಆಗಬೇಕು? ನಮಗೆ ಕೆಲಸ ಆಗಬೇಕು, ನಾವು ಹೋಗ್ತೀವಿ, ಯಾಕೆ ಓಟ್ ಹಾಕಿದ್ದೀವಿ ಅಂತ ಕೇಳ್ತೀವಿ, ಮಾಡಿಕೊಟ್ರೆ ಒಳ್ಳೆಯವನು ಅಂತೀವಿ. ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಮ್ಮ ಮನೆ ಎಕಡ ಬಿಡೋ ಜಾಗದಲ್ಲೂ ಕೂಡ ಅವ್ರನ್ನ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ, ಓಟು ಹಾಕೋದಿಲ್ಲ. ಇದು ನಮ್ಮ ಕೆಪಾಸಿಟಿ. ಅದು ಯಾವತ್ತಿರುತ್ತೆ? 5 ವರ್ಷಕ್ಕೆ ಒಂದ್ಸಲಿ ಬರುತ್ತೆ. ಅವತ್ತು ನಮ್ಮ ಕೆಲಸ ನಾವು ಮಾಡೋಣ ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಇರಬೇಕೇ ಹೊರತು ಅವ್ರೇನೋ ಒಳ್ಳೇದು ಮಾಡ್ಬಿಡ್ತಾರೆ. ಯಾವ ರಾಜಕಾರಣಿಗಳು ಒಳ್ಳೇದು ಮಾಡಲ್ರಿ. ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇದ್ರೆ ಮಾತ್ರ ಅದಕ್ಕೆ ಒಂದು 108 ಬಣ್ಣಗಳನ್ನ ಕಟ್ಬಿಟ್ಟು ಇದನ್ನ ಒಳ್ಳೇದು ಮಾಡ್ತಿದ್ದೀವಿ ಅಂತ ತಿಳಿಸ್ತಾರೆ ಅಷ್ಟೇ. ಇದು ಬಿಟ್ಟರೆ ಯಾರು ಏನು ಒಳ್ಳೇದು ಮಾಡ್ಕೊಡಲ್ಲ ಅವ್ರುಗಳು. ಅವರೆಲ್ಲ ನೋಡ್ರಿ, ಸತ್ಯ ಹೇಳ್ತೀನಿ ಕೇಳಿ, 10 ವರ್ಷ BJP ಅಧಿಕಾರದಲ್ಲಿತ್ತು, 10 ವರ್ಷ ಕಾಂಗ್ರೆಸ್ಗೆ ಅಧಿಕಾರ ಇರಲಿಲ್ಲ. ಜನ ಓಟಾಗಿ ಗೆಲ್ಸಿದ್ರು. ಈ ಬರಗೆಟ್ಟಿರೋರಿಗೆ ಅಂದ್ರೆ ಏನೋ ಅಂತಾರಲ್ಲ, ಪರ ಅಂತಾರೆ. ಅಂದರೆ ಬರಗೆಟ್ಟಿರೋರಿಗೆ ಅದು ಸಿಕ್ಬಿಡ್ತು ಅಂದರೆ ದೋಚ್ಬಿಡ್ತಾರಂತೆ. ಹಂಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷ ಖಾಲಿ ಕೂತಿದ್ರು. ಹೊಡಿಬೇಕು, ಹೊಡಿತವ್ರಷ್ಟೇ. ಯಾಕೆ ಕೊಡ್ತಿಲ್ವ 2000? ತಿನ್ನೋ, ನಾವು ತಿಂತೀವಿ. ಯಾರು ಪ್ರಶ್ನೆ ಮಾಡಿ ಕೇಳ್ತೀರಾ? ಯಾರಾದರೂ ಕೇಳಕ್ಕೆ ಹೋದ್ರೆ, ಯಾಕಪ್ಪ ಬರ್ತಾ ಇಲ್ವಾ ನಿಮ್ಮ ಮನೆಯವ್ರ ಅಕೌಂಟ್ಗೆ ಅಕ್ಕಿ ಕೊಡ್ತಾ ಇಲ್ವಾ, ಏನು ಕೇಳ್ತೀಯ? ನಾವು ಯಾರು ಏನು ಕೊಡ್ರಿ ಅಂತ ಕೇಳಿಲ್ಲ, ಕೊಟ್ಟರು ಇಸ್ಕೊಂತಿದ್ದೀವಿ ಅನ್ನೋ ರೀತಿಯಲ್ಲ ಬಿಂಬಿಸ್ಬಿಟ್ಟಿರೋದು. ಹಂಗಾಗಿ ರಾಜಕಾರಣಿಗಳು ಒಳ್ಳೇದು ಮಾಡ್ತಾರೆ, ಇವೆಲ್ಲ ಮರ್ತ್ಬಿಡ್ರಿ. ಅವ್ರೇನಿದ್ರು ಅವನ ಅಧಿಕಾರದ ಅವಧಿಯಲ್ಲಿ ಅವನಿಗೇನು ಪೋಸ್ಟಿಂಗ್ ಇರುತ್ತೆ ಅದರಲ್ಲಿ ಎಷ್ಟು ಲೂಟಿ ಹೊಡೆದ, ಎಷ್ಟು ತಲೆಮಾರ್ಗಾಗಷ್ಟು ಮಾಡ್ಕೊಂಡ, ಆತನಿಗೆ ಅದಷ್ಟೇ ಇಂಪಾರ್ಟೆಂಟ್. ಅದು ಬಿಟ್ಟರೆ ಯಾವ ಜನಕ್ಕೆ ಏನು ಒಳ್ಳೇದಾಗಿ ಅವ್ರಿಗೇನು ಆಗಬೇಕಾಗಿಲ್ಲ. ಯಾಕೆಂದರೆ ಅವರೆಲ್ಲ ಬಿಟ್ಟು ನಿಂತಿರೋ ಅಂಥವ್ರು. ಎಲ್ಲ ಥರದ ಜನನ ಅವ್ರು ನೋಡ್ಬಿಟ್ಟವ್ರೆ. ಅವ್ರಿಗೆ ಗೊತ್ತು ಯಾರಿಗೆ ಏನೇ ಮಾಡಿದ್ರು ಕೂಡ ಅಷ್ಟೇ ಅನ್ನೋರು ಅಂತಲೇ ಇರ್ತಾರೆ. ಅವ್ರಿಗೆಲ್ಲ ಒಳ್ಳೇದು ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲ ಅಂತ ಅವ್ರು ಬದಲಾಗ್ಬಿಟ್ಟಿದ್ದಾರೆ. ಅವ್ರು ಯಾವಾಗಲೂ ಬದಲಾಗ್ಬಿಟ್ಟವ್ರೆ. ಆದರೆ ಅಂಥವ್ರನ್ನ ನಂಬ್ಕೊಂಡು ಹೋಗ್ತಾರಲ್ಲ, ಅಂಥವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ. ಇನ್ನು ಅಧಿಕಾರಿಗಳು ವಲಯ, ಅವರು ಅಷ್ಟೇ ಕಷ್ಟಪಟ್ಟು ಓದಿರ್ತಾರೆ, ಆ ಸ್ಥಾನಕ್ಕೆ ಹೋಗಿ ಕೂತಿರ್ತಾರೆ. ಅವರು ಅಷ್ಟೇ ರಾಜಕಾರಣಿಗಳಿಗೆ ಬಕೆಟ್ ಹಿಡಿಲೇಬೇಕು, ವಿಧಿ ಇಲ್ಲ. ಬಕೆಟ್ ಹಿಡಿಲಿಲ್ಲ ಅಂದರೆ ಅವ್ರ ಜೀವನ ಮಾಡೋಕ್ಕಾಗಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೀವಿ ಅಂದಾಗ ಯಾರೋ ಏನೋ ಒಳ್ಳೇದು ಮಾಡ್ಬಿಡ್ತಾರೆ, ಅವೆಲ್ಲ ಸುಳ್ಳು. ಯಾವನೂ ಒಳ್ಳೇದು ಮಾಡಲ್ಲ. ಇಲ್ಲಿ ನಮ್ಮ ಲೈಫ್ ನಮ್ಮ ಕೈಯಲ್ಲಿ ಇರಬೇಕು. ನಮ್ಮ ಒಂದು ವರ್ಗಕ್ಕೆ ಏನು ಬದಲಾವಣೆ ಬೇಕೋ ಆ ಬದಲಾವಣೆ ಎಲ್ಲಿ ಸೃಷ್ಟಿ ಆಗುತ್ತೆ ಅಲ್ಲಿ ನಾವೆಲ್ಲ ಒಂದಾಗಿರ್ಬೇಕು. ಆಗ ಮಾತ್ರ ಅವ್ರವ್ರ ಜೀವನ ಅವ್ರು ಮಾಡ್ಕೊಳಕ್ಕೆ ಸಾಧ್ಯ. ಅವನು ಯಾರೋ ಒಳ್ಳೇದು ಮಾಡ್ಬಿಡ್ತಾನೆ. ಯಾವನು ರಾಜಕಾರಣಿಗಳು ಅಧಿಕಾರಿಗಳು ಯಾರು ಒಳ್ಳೇದು ಮಾಡಲ್ಲ, ಬರೆದಿಟ್ಕೊಂಬಿಡಿ. ಅವರು ನಾವು ಕೊಡೋ ಅಂಥ ದೂರುಗಳು, ನಾವು ಒಡ್ಡೋ ಅಂಥ ಸಮಸ್ಯೆಗಳು ಅವ್ರ ಪಾಲ್ಗೆ ಮೃಷ್ಟಾನ್ನ ಇದ್ದಂಗೆ. ಇಂಥದ್ದೊಂದು ಸಮಸ್ಯೆ ಇದೆಯಾ, ಹೊಡಿ ಫೋನು ಕೊಡು, ನೋಟಿಸು ಹುಡಿಕೊಂಬತ್ತಾನೆ, ಏನು ಬೇಕೋ ಆ ಕೆಲಸ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಂತಾರೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಪ್ರಯೋಜನಕ್ಕೆ ಬರಲ್ಲ. ಈಗ ಹೆಂಗೋ ಒಂದು ಬದಲಾವಣೆ ಆಗ್ತಾ ಇದೆ ನೋಡಿ. ಆಟೋದವ್ರು ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ, ಗ್ರೂಪ್ ಮಾಡಿದ್ದೀವಿ, ತುಂಬ ಜನ ಮೀಟ್ರ್ ಹಾಕೊಂಡು ಸಂಪಾದನೆ ಮಾಡೋದಕ್ಕೆ ಇಳಿದಿದ್ದಾರೆ. ಹಂಗೆ ಮಾಡೋದ್ರಿಂದ ಅವ್ರ ಜೀವನ ಬದಲಾವಣೆ ಆಗ್ತದೆ, ಅದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇದೆ. ಹಾಗೆ ಕ್ಯಾಬಲ್ಲೂ ಕೂಡ ಅಷ್ಟೇ, ಮೀಟ್ರ್ಗಳು ಹಾಕ್ಸ್ಕೊಂಡು ಫೀಲ್ಡ್ಗೆ ಇಳ್ಕೊಂಡ್ರೆ ಅವ್ರ ಜೀವನನೂ ಸರಿ ಹೋಗ್ತದೆ. 7,000 ರೂಪಾಯಿ ಕೊಟ್ಟು ಮೀಟ್ರ್ ಹಾಕ್ಸ್ಕೊಳಕ್ಕೆ ಮೀನಾಮೇಷ ಎಣಿಸ್ಕೊಂಡು ಕೂತವ್ರೆ. ಅದೇ 15,000 ರೂಪಾಯಿ ಕೊಟ್ಟು GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂತಾರೆ. ಒಳ್ಳೇದು ಬೇಕಿಲ್ಲ ನಮ್ಮ ಜನಕ್ಕೆ. ನಮ್ಮ ಜನಕ್ಕೆ ಏನಿದ್ರು ಕಿತ್ಕೊಂಡು ತಿನ್ನೋ ವ್ಯವಸ್ಥೆಯಲ್ಲಿ ನಾವು ಅಡಿಟ್ ಆಗಿರಬೇಕು ಅನ್ನೋ ಬದುಕಲ್ಲಿ ಅವ್ರು ಬದುಕ್ತವ್ರೆ. ಇಂಥ ವರ್ಗ ನಮ್ಮದು, ಏನು ಮಾಡೋಣ? ಇನ್ನು ಗೂಡ್ಸ್ ಗಾಡಿಗಳು ಕೂಡ ಅಷ್ಟೇ. ನೀವೆಲ್ಲ ಏನು ನೋವು ನಮ್ಗೆ ಈ ಥರ ಸಮಸ್ಯೆ ಅಂತ ಹೇಳ್ತಿದ್ದೀರಾ, ನೀವು ಸಮಸ್ಯೆ ಅನುಭವಿಸ್ತಿರೋರೆಲ್ಲ ಒಂದು ಟೀಮ್ ಆಗ್ಬಿಡ್ರಿ. ಬೇರೆಯವ್ರಿಗೆಲ್ಲ ಹೇಳ್ರಿ, ನೀವು ಯಾರು ಮಾಡಬೇಡ್ರಪ್ಪ ಬರ್ರಿ ಅಂತ. ಆ ಬೇರೆಯವರೆಲ್ಲ ನಿಮಗೆ ಬೈತಾರೆ. ಯಾಕೆಂದ್ರೆ ನೀವು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಿರಲ್ಲ ಟೀಮ್ ಕಟ್ಕೊಂಡು, ನಿಮಗೆ ಅವ್ರುಗಳು ಬೈತಾರೆ. ಇವ್ನು ಯಾರ ಬಂದ್ಬಿಟ್ಟ, ಇವನ್ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನ ಹಾಳಾಗೋಗ್ಬಿಡ್ತದೆ ಅಂತ. ಯಾವತ್ತು ಒಬ್ಬ ಮನುಷ್ಯ ನಾನು ಒಬ್ಬನ ಒಳ್ಳೇದು ಮಾಡಬೇಕು ಅಂತ ಒಂದು ಹೆಜ್ಜೆ ಮುಂದೆ ಇಡ್ತಾನೆ, ಅಲ್ಲಿಗೆ ಅವನ ಕತೆ ಮುಗೀತು. ಅವನ್ನ ಒಳ್ಳೇದು ಮಾಡೋದಕ್ಕೆ ನಮ್ಮ ಜನನೇ ಬಿಡಲ್ಲ. ಇದು ನಮ್ಮ ಕೆಟ್ಟ ಸಮಾಜ. ಇಂಥ ಕೆಟ್ಟ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅಂದಾಗ ಬದಲಾವಣೆ ಎಲ್ಲ ಆಗ್ತಾ ಇದೀವೋ ಅಲ್ಲಿರೋದನ್ನ ಕಲಿಬೇಕು. ಇದನ್ನ ನೀವು ಏನೇ ಮಾಡ್ಕೊಳ್ಳೋದೇನೆ ನಮ್ಮ ವರ್ಗಕ್ಕೆ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ನೀವೇನೇ ಹೇಳ್ಕೊಂಡ್ರು ನಿಮ್ಮ ವರ್ಗ ಯಾರು ಕೈಲೂ ಸರಿಪಡ್ಸೋಕ್ಕಾಗಲ್ಲ. ಸುಮ್ಮನೆ ಮುಂದೆ ಹೋದವರು ಅವರು ಅಮಾಯಕರಾಗಿ ಎಲ್ಲ ಕಳ್ಕೊಂಡು ಅದೇನೋ ಅಂತಾರಲ್ಲ, ಊರಿನ ಕಾಯ್ದು ದೊಡ್ಡ ಬೋರ ಅನ್ಸ್ಕೊಳಕ್ಕೆ ಹೋದ ಅಂತ. ಹಂಗೆಲ್ಲ ಆಗಲ್ಲ ಬ್ರದರ್ಸ್. ಈ ಕೆಟ್ಟ ಸಮಾಜದಲ್ಲಿ ಏನೇ ಒಳ್ಳೇದು ಮಾಡೋ 2 ದಿನ ಅಷ್ಟೇ, 3ನೇ ದಿನಕ್ಕೆ ಅವನೇನು ಮಾಡ್ದ ಬರಲ್ಲೇ ಅಂತಾರೆ. ಇದು ನಮ್ಮ ಜನಗಳ ಮನಸ್ಥಿತಿ. ಹಂಗಾಗಿ ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಂಥ ದೇವ್ರನ್ನೇ ಬಿಡಲ್ಲ ನಮ್ಮ ಜನ. ದೇವ್ರುಗಳ್ನೇ ಬಾಯಿಗೆ ಬಂದಂಗೆ ಬೈತಾರೆ, ಇನ್ನು ಮನುಷ್ಯನ ಬೈದೇ ಇರ್ತಾರೆ. ಯಾಕೆಂದರೆ ಎಲ್ಲ ಅವಕಾಶವಾದಿಗಳು,
ಅವ್ರವ್ರ ಅನುಕೂಲಕ್ಕೆ ತಕ್ಕನಂತೆ ಇರಬೇಕಾಗ್ತದೆ. ನಾವು ಅವ್ರ ಅನುಕೂಲಕ್ಕೆ ತಕ್ಕನಂಗೆ ಇಲ್ಲ ಅಂದಾಗ ಅವ್ನು ಸರಿಯಿಲ್ಲ ಅಂತಾರೆ. ಹಂಗಾಗಿ ನಾವು ಹೇಳೋದಿಷ್ಟೇ, ಆದಷ್ಟು ನೋಡಿ, ಸಾಧ್ಯ ಆದಷ್ಟು ಎಲ್ಲ ಕಡೆ RTO ಚೆಕ್ಕಿಂಗ್ ಮಾಡ್ತಾರೆ ಬ್ರದರ್, ಎಲ್ಲ ಕಡೆ RTO ಚೆಕ್ಕಿಂಗ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೂ ಬೇಕಲ್ಲ ಇಷ್ಟು ಕೇಸಸ್ಸು ಅಂತ, ಅವ್ರಿಗೂ ಸರ್ಕಾರ ಹೇಳಿರುತ್ತೆ ನಿಮ್ಮ ಇಲಾಖೆಯಿಂದ ಪರ್ ಮಂತ್ ಇಷ್ಟು ಕೇಸ್ ಬರಬೇಕು ಅಂತ. ಹಂಗಾಗಿ ಇನ್ಯಾರನ್ನ ಹಿಡಿತಾರೆ? ದುಡ್ಕೊಂಡು ತಿನ್ನೋರ್ನೇ ಹಿಡಿಯೋದು. ಮುಟ್ಬಿಡ್ಲಿ ನೋಡೋಣ. ವೈಟ್ ಬೋರ್ಡಲ್ಲಿ ದಂಧೆ ನಡೀತಾ ಇದೆ ಕಾರ್ಗಳಲ್ಲಿ ಬಾಡಿಗೆ ಹೊಡ್ಕೊಂಡು. ಅವ್ರನ್ನ ಟಚ್ ಮಾಡೋದಿರಲಿ, ಅವ್ರ ನೆರಳಿಗೋಕ್ಕೂ ಕೂಡ ಇವ್ರಿಗೆ ಭಯ. ಯಾಕೆಂದರೆ ನಾವು ನೋಡ್ಬಿಟ್ಟಿದ್ದೀವಿ ಅಧಿಕಾರಿಗಳು ವಲಯನ. ಇವ್ರು ಏನಿದ್ರು ದುಡ್ಕೊಂಡು ತಿನ್ನೋರ್ನ ಬಡುಕು ತಿನ್ನೋರು ಅಷ್ಟೇ ಇವರು ಅಧಿಕಾರಿಗಳು. ಇವರು ಲೂಟಿ ಮಾಡಿಕೊಂಡು ಯಾರು ಬದುಕ್ತಿರ್ತಾರೆ ಅವ್ರನ್ನ ಟಚ್ಚು ಮಾಡಲ್ಲ, ಭಯ. ಯಾವೊಂದು ಕಡೆಯಿಂದ ಇನ್ಫ್ಲೂಯೆನ್ಸ್ ಫೋನ್ ಹಾಕ್ಸ್ಬಿಡ್ತಾನೋ, ನಮ್ಗೆ ಎಲ್ಲಿಂದ ತೊಂದರೆ ಆಗ್ಬಿಡ್ತದೋ, ಈ ಭಯದಲ್ಲಿ ಅಧಿಕಾರಿಗಳು ವಲಯ ಇರೋದು. ಇಂಥವ್ರನ್ನ ನಾವು ಅಯ್ಯೋ ಅವ್ರ ಅಧಿಕಾರಿಗಳು ಹಂಗೆ ಹಿಂಗೆ ಅನ್ಕೊಂತೀವಿ. ಏನೂ ಇಲ್ಲ ಮಣ್ಣಂಗಟ್ಟೆ. ಇವೆಲ್ಲ ಸತ್ಯ ನಾವು ನೋಡಿ ಸಾಕಾಗ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ ಬ್ರದರ್ಸ್, ನೀವುಗಳು ಬದಲಾಗಬೇಕಷ್ಟೇ. ನಿಮ್ಮ ಬದುಕುವಂಥ ದಾರಿಗೆ ನೀವುಗಳು ಕೈ ಜೋಡಿಸ್ಕೊಂಡು ಒಂದಾಗಬೇಕು. ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಏನು ಮಾತಾಡೋದು ಅಂತಲೇ ಸುಮ್ಮನಾಗಿರೋದು. ಇನ್ನು ಆಟೋದವರು ಅವ್ರು ಯಾರೋ ಗೂಡ್ಸ್ಗಳೆಲ್ಲ ಹಾಕೊಂಡು ಹೊಡಿತಾರೆ, ಏನು ಮಾಡ್ತೀರಾ? ಎಷ್ಟು ಜನನ ಕಂಟ್ರೋಲ್ ಮಾಡ್ತೀರಾ? ನೀವು ಹೋಗಿ ಆ ಥರ ಗೂಡ್ಸ್ ಹಾಕೊಂಡ್ರು ಆಟೋದವ್ರನ್ನ ಕೇಳ್ರಿ, ಯಾಕಪ್ಪ ಹಿಂಗೆ ಹಾಕೊಂಡಿದ್ಯಾ ಅಂತ. ನಿಮ್ಮಲ್ಲೇ ಜಗಳಗಳು ಬಂದ್ಬಿಡ್ತದೆ. ಅದನ್ನು ಯಾರು ಮಾಡಬೇಕು? ಇಲಾಖೆಗಳು ಮಾಡಬೇಕು. ಅಲ್ಲಿ ಯಾವುದೋ ಬರ್ತಿರೋ ಗಾಡಿನ ಹಿಡ್ಕೊಂಬಿಟ್ಟು ಕೇಸ್ ಹಾಕೋದಲ್ಲ, ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿರೋವಂಥ ಗಾಡಿಗಳನ್ನ ಹಿಡಿದು ಕೇಸ್ ಹಾಕಬೇಕು. ಅದನ್ನು ಮಾಡಲ್ಲ ಅಧಿಕಾರಿಗಳು. ಅವ್ರಿಗೇನು ಬೇಕು? ಅವನಲ್ಲಿ ನಿಯಮ ಉಲ್ಲಂಘನೆ ಮಾಡ್ತಿದ್ದಾನ, ಅವ್ನು ಹಿಡಿದ್ರ ಬಂದಿಷ್ಟಕ್ನ ಅವನೇನೋ ಅವ್ನ ಕೈ ಕೊಟ್ಟ ಅಂದ್ರೆ ಆಯ್ತು ಹೋಗು ಅಂತ ಬಿಟ್ಟು ಕಳಿಸ್ತಾರೆ. ಇಂಥ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಿ. ಹಂಗಿದ್ಮೇಲೆ ಯಾರು ಏನ್ರಿ ಬದಲಾವಣೆ ತರೋಕ್ಕೆ ಸಾಧ್ಯ ಆಗ್ತದೆ? ಬದಲಾವಣೆ ನಮ್ಮಿಂದ ನಾವು ಮಾಡಬೇಕು. ಅದು ನಿಮ್ಮಲ್ಲೂ ಅದು ಬೇಕಿರಲ್ಲ. ಹಂಗಿದ್ಮೇಲೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ? ಬದಲಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆಯಾ ವರ್ಗಕ್ಕೆ ಸಂಬಂಧಪಟ್ಟಿರೋರು ಹೋಗಿ ಅವ್ರನ್ನ ಭೇಟಿ ಮಾಡಿ, ನಿಮ್ಗೆ ಯಾವ ಥರ ಅದು ಅನುಕೂಲ ಆಗಬೇಕು ಅನ್ನೋದನ್ನು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಡಿ. ಆ ಆ್ಯಪಲ್ಲಿ ಬಿಲ್ಡ್ ಮಾಡ್ಕೊಳ್ಳಿ, ಎಲ್ಲ ಕೈ ಜೋಡಿಸಿ. ಇದು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ ಇಲ್ಲರಿ. ಅದು ಬಿಟ್ಟರು ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂದ್ಕೊಂಡು ನೀವು ಎಷ್ಟೇ ತಿರುಗಿದ್ರು ಯಾರನ್ನೂ ಏನೂ ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬೇಲಿನೇ ಎದ್ದು ಹೊಲ ಮೇಯುವಂಥ ವ್ಯವಸ್ಥೆಯಲ್ಲಿ